ನಾವು ತಂದ್ರೆ ನಿಮ್ಮ ರೈತ ಕೊಟ್ಟಿದ್ದು. ಓಕೆ, ಇದನ್ನು ಹಾಕೋ ನೀವು ಕೆಮಿಕಲ್ ಇದು ಸರ್, ಕೆಮಿಕಲ್. ಸರ್ ಮೊದಲು ಭೂಮಿಲಿ ಎರೆಹುಳುಗಳು ಇದ್ವು. ಎರೆಹುಳು ದಿನಕ್ಕೆ 4 ಫೀಟ್ ಕೆಳಗಡೆ ಹೋಗುತ್ತೆ, 4 ಫೀಟ್ ಮೇಲ್ಗಡೆ ಬರುತ್ತೆ. ಅದರಿಂದ ಹೋಗೋ ದಾರಿ ಬರೋ ದಾರಿ ಬೇರೆ ಇರುತ್ತೆ. ಎರೆಹುಳುಗಳು ಕಣ್ಣಿರಲ್ಲ, ಅದಕ್ಕೋಸ್ಕರ ಕಂಟಿನ್ಯೂ ಹಸುವಾಗುತ್ತೆ. ಹಸುವಾಗೋದ್ರಿಂದ ಬಾಯಿಗೆ ಏನು ಹತ್ತುತ್ತೋ ಅದನ್ನು ತಿನ್ನುತ್ತೆ. ಭೂಮಿಲಿ ಏನು ಸಿಗಬೇಕು ಇವಾಗ ಮಣ್ಣು ತಿನ್ನುತ್ತೆ, ಮಣ್ಣನ್ನು ಬಿಡುತ್ತೆ ಟಾಯ್ಲೆಟ್ ಮುಖಾಂತರ. ಅದರಲ್ಲಿ ಒಂದು ಪ್ರಕಾರ ಗೊಬ್ಬರ ತಯಾರಾಗುತ್ತೆ. ಸೊ ಇದರಲ್ಲಿ ಭೂಮಿಯಲ್ಲಿ ಗಾಳಿ ಆಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗಾಳಿ ಆಡುತ್ತೆ, ಮಣ್ಣಿನ pH ಲೆವೆಲ್ ಮೇಂಟೈನ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ, ಅದ್ರ ಜೊತೆಗೆ ಬೇರುಗಳ ಸಂಖ್ಯೆ ಬೆಳೆಯುತ್ತೆ. ಬಟ್ ಏನಾಯ್ತು ಅಂದರೆ ಇತ್ತೀಚೆಗೆ ಲಾಸ್ಟ್ ಒಂದು 30-40 ಇಯರ್ಸಿಂದ ಯೂರಿಯಾ DAP ಕೆಮಿಕಲ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಮೊದಲು ನೋಡಿ, ಹೊಲದಲ್ಲಿ ಹೋಗಿ ಗುದ್ಲಿ ಹಾಕಿದ ತಕ್ಷಣ ಗುದ್ಲಿಗೆ ರಕ್ತ ಆಗ್ತದೆ. ಯಾವುದು ರಕ್ತ? ಇವಾಗ ನೀವು ಎಷ್ಟೋ ಹುಡ್ಕಾದ್ರಿ ಸಿಗಲಾ ಇಲ್ಲ. ಎರೆಹುಳುಗಳ ಹುಡ್ಕಾಡ್ಲಿಕ್ಕೆ ಅರ್ಧ ಗಂಟೆ ಬೇಕಾಯ್ತು. ಆ ರೀತಿ ಅವಸ್ಥೆ ಆಗಿದೆ. ಕಾರಣ ಯೂರಿಯಾ DAP, ರೈಟ್? ಸೊ ಯಾವಾಗ ಯೂರಿಯಾ DAP ಹಾಕಕ್ಕೆ ಪ್ರಶಾಂತ್ ಕಿಸಾನ್ ಕಿಂಗ್ ಯೂರಿಯಾ DAP ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಈ ಎರೆಹುಳುಗಳೆಲ್ಲ ಸತ್ವು. ಇದರಲ್ಲಿ ಸ್ವಲ್ಪ ಯೂರಿಯಾ ಹಾಕ್ತೀನಿ ನಾನು, ಜಸ್ಟ್ ಅಷ್ಟೇ. ಒಂದರಲ್ಲಿ ಯೂರಿಯಾ ಹಾಕೋಣ, ಒಂದರಲ್ಲಿ ಅದೇ ಯೂರಿಯಾ DAP ಏನು ವರ್ಕ್ ಮಾಡುತ್ತೆ ಅದೇ ನಮ್ಮದು ಪ್ರಾಡಕ್ಟ್ ಇದೆ. NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಸ್, ಸಲ್ಫರ್, ಜಿಂಕ್, ಐರನ್, ಮೆಲ್ಬರ್, ಸೈಟೋಕಿನಿನ್, ಜೈಬರ್ಲಿಕ್ ಆಸಿಡ್, ಅಮಿನೋ ಆಸಿಡ್ಸ್ ಅಂತ 16 ಕಂಟೆಂಟ್ ಇದೆ. ಇದಕ್ಕಿಂತ ಹೆವಿ ಕಂಟೆಂಟ್ ಇದೆ. ಇದು ಒಂದು ವರ್ಕ್ ಮಾಡಿದ್ರೆ 16 ಕಂಟೆಂಟ್ ಇದೆ ಅದರಲ್ಲಿ. ನ್ಯಾನೋ ಟೆಕ್ನಾಲಜಿ ICAR ಪೇಟೆಂಟೆಡ್ ಫಾರ್ಮುಲಾ, ಅದು ಒಂದರಲ್ಲಿ ಹಾಕೋಣ. ಇವಾಗ ಎರಡೂದರಲ್ಲಿ ಎರೆಹುಳುಗಳು ಜೀವಂತವಾಗಿವೆ. ಗೊಬ್ಬರ, ಬಟ್ ಸಾವಯವ ಗೊಬ್ಬರ. ಇದು ಕೆಮಿಕಲ್ ಗೊಬ್ಬರ, ತಿಂದರೆ ಸಾಯ್ತೀವಿ, ಹೌದಲ್ವಾ? ನೋಡಿ ಇದರಲ್ಲಿ ಹಾಕ್ತಾ ಇದ್ದೀನಿ ನಾನು. ಹಾಕ್ಲಾ ಇದರಲ್ಲಿ? ನೋಡಿ ಹೆಂಗೆ ಓಡಾಡೋಕ್ಕೆ ಚಲೋ ಆಯಿತು. ಮೊದಲು ಎರೆಹುಳ ಸತ್ತು, ಆಮೇಲೆ ಭೂಮಿ ಫಲವತ್ತತೆ ಕಡಿಮೆ ಆಯಿತು, ಭೂಮಿಯ ನೈಸರ್ಗಿಕ ಸಾಮರ್ಥ್ಯ ಕಡಿಮೆ ಆಯಿತು. ಆಮೇಲೆ ಇವತ್ತು ಜನರು ಸಾಯ್ತಾ ಇದ್ದಾರೆ. ಜನರು ನೋಡಿ, ಎಷ್ಟೋ ಜನ ಸುಖದಿಂದ ಸಾವು ಬರ್ತಾ ಇಲ್ಲ, ನರಳಿ ಸಾಯ್ತಾ ಇದ್ದಾರೆ. ಇದನ್ನು ನಾವು ನರಳಿಸಿದ್ವಲ್ಲ, ಹೌದಲ್ಲ ಸರ್? ಹಾಕ್ಲಿಲ್ಲ ಅಂದ್ರೆ ಬೆಳೆನೇ ಬರಲ್ವಲ್ಲ, ಏನ್ ಮಾಡೋದು? ಅದಕ್ಕೆ ಬಂದಿದ್ವಿ, ಅದೆಲ್ಲ ಮಾತಾಡೋಣ. ಅದ್ರ ಬಗ್ಗೆ ತೋರಕ್ಕೆ ಈಗ ಮಾಮೂಲಿ ಗೊಬ್ಬರ ಹಾಕ್ತಾರ, ಗೊಬ್ಬರದಿಂದ ಔಷಧಿಯಾಗಿ ಅವ್ರು ಬೇರೆ ಕೆಮಿಕಲ್ ಹಾಕಿ ಆಮೇಲೆ 1 ಸರ್ತಿ 2 ಸರ್ತಿ ಅಲ್ಲ, ವರ್ಷದಲ್ಲಿ 2 ಸರ್ತಿ 3 ಸರ್ತಿ 4 ಸರ್ತಿ ಗೊಬ್ಬರ ಹಾಕ್ತದೆ. DAP ಯೂರಿಯಾ ನೋಡಿ ತಾಕತ್ತೆ ಇಲ್ಲ ಭೂಮಿಲಿ. ಹೋಯ್ತು ಎರೆಹುಳ. ಪ್ರಶಾಂತ್ ಇದ್ರೊಳಗೆ NPK ಸಾವಯವದಲ್ಲಿ ಇಂಡಿಯಾದಲ್ಲೇ ಪ್ರಥಮವಾಗಿ ನಾವೇ NPK ಕೊಡ್ತಾ ಇರೋದು. ICAR ಪೇಟೆಂಟೆಡ್ ಫಾರ್ಮುಲಾ. ಹಿಂಗೆ ಡೈರೆಕ್ಟ್ ಹೋಲ್ ಮಾಡಿ ಆಗಲ್ವಾ? ಬನ್ರಿ ಪೂಜಾರೇ, ಚಾಕ್ ಕಟ್ಟಾಬಿಟ್ಟು ಬರ್ರಿ ಗೊಬ್ಬರ ತಗೊಂಡೆ. ಒಂದು ಕೆಲಸ ಮಾಡಿ, ಹೋಲ್ ಮಾಡಿ ಸೆಂಟ್ರಲ್ಲಿ. ಗೊಬ್ಬರದ ಬಗ್ಗೆ ಹೇಳ್ತಾರೆ, ಬರ್ರಿ. ಓಕೆ, ಇದು ಸಾವಯವ. ಓಕೆ, ಇದನ್ನು ಕೂಡ ನಾವು ಇದರಲ್ಲಿ ಹಾಕ್ತಾ ಇದ್ದೀವಿ. ಜೀವಂತ ಹೋಗಿದೆ. ಇದು ಹೋಯ್ತು, 95% ಹೋಗಿದೆ. ಇನ್ನೂ ಸ್ವಲ್ಪ ಡೆತ್ ಆಗುತ್ತೆ. ಇದನ್ನು ನೀವು 1 ತಿಂಗಳು ಇಡಿ. ಉಲ್ಟಾ ಅದು ಎರೆಹುಳ ಸ್ಟ್ರಾಂಗ್ ಆಗುತ್ತೆ, ಹೊರತಾಗಿ ವೀಕ್ ಆಗಲ್ಲ. ತೋರಿಸಿ.